ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 36ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರೀತಿ ಏನಾಗಿದೆ, ಆಕಾಶದಷ್ಟು ಅದೇನಾಗಿದೆ, ಉನ್ನತವಾಗಿದೆ. ಆತನು ನಮ್ಮ ಮೇಲೆ ಇಟ್ಟಿರುವಂಥದ್ದು ಆಕಾಶದಷ್ಟು ಉನ್ನತವಾಗಿರುವ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅನುದಿನವೂ ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ, ಕರ್ತರು ನಮ್ಮನ್ನು ನೋಡಿ ಪ್ರೀತಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಆತನ ನಂಬಿಗಸ್ತಿಕೆ ಅದೇನ್ ಮಾಡುವಂತದ್ದಾಗಿದೆ, ಮೇಘ ಮಾರ್ಗವನ್ನ ಅದು ಮುಟ್ಟುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಅನೇಕವಾಗಿ ನಾವು ನೆನೆಸ್ತೇವೆ ದೇವರ ಪ್ರೀತಿ ನಮ್ಮ ಮೇಲೆ ಇಲ್ಲ ಎಂದು. ಆದರೆ ದೇವರ ಪ್ರೀತಿ ಅದು ಏನಾಗಿದೆ, ನಮ್ಮ ಮೇಲೆ ಅಪಾರವಾಗಿದೆ. ದೇವರ ಪ್ರೀತಿ, ದೇವರ ಕರುಣೆ, ದೇವರ ಕೃಪೆ ಅದು ನಮ್ಮ ಜೀವಿತಗಳಲ್ಲಿ ಅದೇನಾಗಿದೆ, ತುಂಬಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗ ದೇವರ ಪ್ರೀತಿಯಲ್ಲಿ ನಾವು ತುಂಬಲ್ಪಡ್ತೇವೋ, ದೇವರ ಪ್ರೀತಿ ದಯಾರಸಗಳಲ್ಲಿ ನಾವು ತುಂಬಲ್ಪಡ್ತೇವೋ, ಆಗ ಒಂದು ಒಳಿತನ ಕಂಡು ಬರ್ತೇವೆ, ಸಮಾಧಾನವನ್ನು ಕಂಡು ಬರ್ತೇವೆ, ಒಂದು ಸಂತೋಷವನ್ನು ಕಂಡು ಬರ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರೀತಿಯಲ್ಲಿ ನಾವು ಇವತ್ತೇನು ಮಾಡಬೇಕು, ನಡೆದು ಹೋಗಬೇಕು. ಯೋಹಾನನ ಹೇಗೆ ದೇವರ ಎದೆಗೆ ಹೊರಗಿಕೊಂಡಿದ್ದನೋ ಅದೇ ರೀತಿಯಾಗಿ ನಾವು ಆತನ ಎದೆಗೆ ಹೊರಗಿಕೊಂಡು ಆತನ ಪ್ರೀತಿಯನ್ನು ಅನುಭವಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಆತನ ಪ್ರೀತಿಯಲ್ಲಿ ನಡೆದು ಹೋಗೋಣ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವರನ್ನು ಆಶೀರ್ವಾದಿಸಪ್ಪ. ನಿನ್ನ ಪ್ರೀತಿಯಲ್ಲಿ ನಡೆಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.